ಎಲ್ಲರೂ ಯೂಟ್ಯೂಬಲ್ಲಿ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳೋದೇನೆ ಅರ್ನಿಂಗ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು. ಆದರೆ ಕೆಲವರು ಯೂಟ್ಯೂಬ್ ಪಾಲಿಸಿಗಳನ್ನೇ ತಿಳ್ಕೊಂಡಿರ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅವರಿಗೆ ಏನು ಗೊತ್ತಿರಲ್ಲ, ಸುಮ್ಮನೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಯಾವ ಥರ ವಿಡಿಯೋಸ್ ಹಾಕಿದ್ರೆ ಚಾನಲ್ ಮಾನಿಟೈಸ್ ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಂಡಿರಲ್ಲ. ಸುಮ್ಮನೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತಾರೆ ಅಷ್ಟೇನೆ. ಆ ಥರ ವಿಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ರೆ ಚಾನಲ್ ಮಾನಿಟೈಸ್ ಆಗಲ್ಲ. ಸುಮ್ಮನೆ ನಿಮ್ಮ ಟೈಮು ಎನರ್ಜಿ ಎಲ್ಲಾನು ವೇಸ್ಟ್ ಮಾಡ್ಕೊತೀರಾ ಅಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರಿಂದ. ಯಾವ ಥರ ವಿಡಿಯೋಗಳವು ಅಂತ ನಾನು ಹೇಳ್ತೀನಿ, ತಿಳ್ಕೊಂಡು ಅಪ್ಲೋಡ್ ಮಾಡಿ. ಸುಮ್ಮನೆ ಟೈಮು ಎನರ್ಜಿ ವೇಸ್ಟ್ ಮಾಡ್ಕೊಬೇಡಿ. ಅಂಥ ವಿಡಿಯೋಗಳಿಂದ ನಿಮಗೆ ವ್ಯೂಸ್ ಬರ್ಬೋದು, ಏನೋ ಸಬ್ಸ್ಕ್ರೈಬ್ ಕೂಡ ಬರ್ಬೋದು, ಆದರೆ ಚಾನಲ್ 100% ಮಾನಿಟೈಸ್ ಆಗಲ್ಲ. ಅಕಸ್ಮಾತ್ ಏನಾದರೂ ನಿಮ್ಮ ಚಾನಲ್ ಮಾನಿಟೈಸ್ ಆದಮೇಲೆ ಈ ಥರ ವಿಡಿಯೋಸ್ಗಳನ್ನೇನಾದ್ರು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ 100% ಡಿಮಾನಿಟೈಸ್ ಆಗುತ್ತೆ ಚಾನಲ್ಲು. ಯಾವ ಥರ ವಿಡಿಯೋ ಅಂತ ಹೇಳ್ತೀನಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ, ಆಯ್ತಾ? ಇನ್ನು ಯಾವ ಥರ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬಾರ್ದು ಅನ್ನೋದಾದ್ರೆ, ಮೊದಲನೇದಾಗಿ ಗ್ರೀನ್ ಸ್ಕ್ರೀನ್ನ ಯೂಸ್ ಮಾಡಿಕೊಂಡು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು. ಕೆಲವ್ರು ನೋಡಿರ್ತೀರ ಶಾರ್ಟ್ಸ್ಗಳಲ್ಲೆಲ್ಲನೂ ಒಂದು ವಿಡಿಯೋ ಬರ್ತಾ ಇರುತ್ತೆ, ಅದ್ರ ಮುಂದೆಗಡೆ ಇವ್ರದ್ದೊಂದು ಫೋಟೋ ಏನಾದರೂ ಹಾಕಿ ಬಿಟ್ಟಿರ್ತಾರೆ ಅಷ್ಟೇ. ಅದು ಬಿಟ್ಟು ಇನ್ಯಾವುದೇ ರಿಯಾಕ್ಷನ್ಸ್ ಇರಲ್ಲ ಅದರಲ್ಲಿ. ಅಂಥ ವಿಡಿಯೋಗಳನ್ನೆಲ್ಲ ಹಾಕಬೇಡಿ. ಅದು ಕೂಡ ಅವ್ರದ್ದು ಸ್ವಂತ ವಿಡಿಯೋ ಆಗಿರಲ್ಲ, ಅದು ಬೇರೆ ಯಾರಾದರೂ ಮಾಡಿರೋದು, ಟ್ರೆಂಡಿಂಗಲ್ಲಿ ಹೋಗಿರೋದು, ಮತ್ತೆ ತುಂಬ ಚೆನ್ನಾಗಿ ವ್ಯೂಸ್ ಬಂದಿರುತ್ತೆ ಮಿಲಿಯನ್ಸ್ ಗಟ್ಟಲೆ. ಅಂಥ ವಿಡಿಯೋಗಳನ್ನ, ಬೇರೆ ಯಾರ್ದೋ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಇವ್ರ ಚಾನಲಲ್ಲಿ ಹಾಕ್ಕೊಂಡು ವಿಡಿಯೋ ಮಾಡಿರ್ತಾರೆ. ಅಂದರೆ ಅದಕ್ಕೆ ವ್ಯೂಸ್ ಬರೋ ಥರ ಮಾಡ್ಕೊಂಡಿರ್ತಾರೆ. ವಿಡಿಯೋ ಏನು ಗೊತ್ತಾ, ಮಾನಿಟೈಸ್ ಆಗೋದಕ್ಕೆ ವ್ಯೂಸ್ ಒಂದೇ ಮುಖ್ಯ ಅಲ್ಲ. ವ್ಯೂಸ್ ಬರಲಿ ಅನ್ನೋದಕ್ಕೋಸ್ಕರ ನೀವು ಹೆಂಗಂದ್ರೆ ಹಂಗೆ ಇಷ್ಟ ಬಂದಂಗೆಲ್ಲ ವಿಡಿಯೋಗಳನ್ನ ಹಾಕಿದ್ರೆ ಅದು ಯೂಟ್ಯೂಬ್ ಒಪ್ಪಲ್ಲ. ಅದಕ್ಕೆ ಅಂತ ಕೆಲವೊಂದು ರೂಲ್ಸ್ಗಳನ್ನ ಮಾಡಿದ್ದಾರೆ. ಬೇರೆ ಆ್ಯಪ್ಗಳಲ್ಲಿ ನೀವು ಹೆಂಗೆ ಬೇಕಾದರೂ ಇರ್ಬೋದೇನೋ, ಯೂಟ್ಯೂಬಲ್ಲಿ ಹಾಗೆಲ್ಲ ಇರೋಕ್ಕಾಗಲ್ಲ. ಯೂಟ್ಯೂಬಲ್ಲಿರೋ ಪಾಲಿಸಿಗಳನ್ನೆಲ್ಲ ತಿಳ್ಕೊಂಡು ಅವರ ರೂಲ್ಸ್ ಪ್ರಕಾರ ನಡೆದ್ರೆ ಮಾತ್ರನೇ ಯೂಟ್ಯೂಬಲ್ಲಿ ಸರ್ವೈವ್ ಆಗೋಕ್ಕಾಗತ್ತೆ, ಇಲ್ಲ ಅಂತಂದರೆ ಆಗಲ್ಲ. ಹಾಗಾಗಿ ಎಲ್ಲಾನು ತಿಳ್ಕೊಂಡು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ. ಈ ಥರ ಗ್ರೀನ್ ಸ್ಕ್ರೀನ್ನ ಯೂಸ್ ಮಾಡಿಕೊಂಡು ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಡಿ. ಯಾರ್ದೋ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ಅದನ್ನು ನೀವು ಹಾಕ್ಕೊಂಡು ಅದ್ರ ಮೇಲೆ ನಿಮ್ದೊಂದು ಫೋಟೋ ಹಾಕ್ಬಿಟ್ಟು ಸುಮ್ಮನೆ ಇರ್ತೀರಾ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದು ಮೊದಲನೇದು. ಈ ಥರ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಚಾನಲ್ ಮಾನಿಟೈಸ್ ಆಗಲ್ಲ, 100% ಮಾನಿಟೈಸ್ ಆಗಲ್ಲ. ಈ ಥರ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಯಾವುದೇ ಎಫರ್ಟ್ ಇಲ್ದಿರ ನಿಮ್ಮದು. ಇನ್ನು ಎರಡನೇದು ಬಂದ್ಬಿಟ್ಟು ಮೂವಿಗಳು ಅಥವಾ ಸೀರಿಯಲ್ಗಳ ಕ್ಲಿಪ್ಪಿಂಗ್ಸ್ನ ಅಥವಾ ಇಡೀ ಮೂವಿನೇ ಡೌನ್ಲೋಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ಕೊಳ್ಳೋದು. ಆ ಥರ ಮಾಡಿದ್ರು ಕೂಡ ಅಂಥ ಚಾನಲ್ಗಳಿಗೆ ಯಾವುದೇ ಥರ ಮಾನಿಟೈಸ್ ಆಗಲ್ಲ. ಅದಕ್ಕೆ ಕಮ್ಯುನಿಟಿ ಸ್ಟ್ರೈಕ್ ಬರುತ್ತೆ, ಚಾನಲ್ ಡಿಲೀಟ್ ಕೂಡ ಆಗುತ್ತೆ. ಅಂಥದ್ದೆಲ್ಲ ಮಾಡಕ್ಕೆ ಹೋಗಬೇಡಿ. ಮೂವಿಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡೋದು ಆ ಥರ ಎಲ್ಲ ಮಾಡಕ್ಕೆ ಹೋಗಬೇಡಿ. ಸೀರಿಯಲ್ಗಳನ್ನಾಗಲಿ, ಈ ಸೀಸನ್ ಬಿಗ್ ಬಾಸ್ ಸೀಸನ್ಗಳು ಬಂದಾಗೂ ಅಷ್ಟೇನೆ ಬಿಗ್ ಬಾಸ್ದು ಸೀನ್ಗಳನ್ನೆಲ್ಲ ತೆಗೆದು ಹಾಕೋತಾ ಇರ್ತಾರೆ. ಹಾಗೆಲ್ಲ ಮಾಡಕ್ಕೆ ಹೋಗಬೇಡಿ. ಟ್ರೆಂಡಿಂಗಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ಹಾಕೋತೀರಾ. ಆ ಟೈಮಲ್ಲಿ ನಿಮಗೆ ಏನು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಅಂತೂ 100% ಬರುತ್ತೆ. ಆದರೆ ಚಾನಲ್ ಮಾನಿಟೈಸ್ಗೆ ಹೋದಾಗ ನಿಮಗೆ ಚಾನಲ್ ಮಾನಿಟೈಸ್ ಆಗಲ್ಲ. ಅಕಸ್ಮಾತ್ ಮಾನಿಟೈಸ್ ಆಗಿದೆ ಡಿಮಾನಿಟೈಸ್ ಕೂಡ ಆಗುತ್ತೆ. ಈ ಥರ ಬಿಗ್ ಬಾಸ್ನ ಯೂಸ್ ಮಾಡ್ಕೊಂಡು ಮಾಡಿರೋರ್ ಚಾನಲ್ಲು ಏನೋ ಅದ್ರಲ್ಲಿ ಬರೋ ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ಹಾಕೊಂಡು ಮಾಡಿದ್ರು. ಅಂಥವ್ರದ್ದು ಚಾನಲ್ಲು ಏನೋ ಡಿಲೀಟೇ ಆಗಿದೆ ಇವಾಗ. ಅವ್ರದ್ದು ಚಾನಲ್ ಕೂಡ ಇಲ್ಲ. ಆ ಥರ ಆಗತ್ತೆ. ಯಾಕೆಂದರೆ ಅದರಲ್ಲಿ ಯಾವುದೇ ಎಫರ್ಟ್ ಇರಲ್ಲ. ನಿಮ್ಮದು ಎಫರ್ಟ್ ಇಲ್ಲದೆ ಇರೋ ಯಾವುದೇ ವಿಡಿಯೋಗಳಿಗೂ ವ್ಯಾಲ್ಯೂ ಇಲ್ಲ. ನಿಮ್ಮ ವ್ಯಾಲ್ಯೂ ಏನಾದರೂ ಸ್ವಲ್ಪ ಅದರಲ್ಲಿ ಆ್ಯಡ್ ಮಾಡಿರಲೇಬೇಕಾಗತ್ತೆ. ಸುಮ್ಮನೆ ಯಾರೋ ಮಾಡಿರೋದನ್ನ ತೆಗೆದು ನೀವು ಹಾಕ್ಕೊಂತೀರಿ ಅಂತಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅಂಥದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇನ್ನು ಮೂರನೇದಾಗಿ ಬಂದ್ಬಿಟ್ಟು ಈಗಂತೂ ಟ್ರೆಂಡಿಂಗಲ್ಲಿರೋ ವಿಡಿಯೋಗಳು ಅಂತಂದರೆ AI ಯೂಸ್ ಮಾಡಿಕೊಂಡು ವಿಡಿಯೋಗಳನ್ನ ಮಾಡೋದು. ಇವಾಗಂತೂ AI ನಿಮ್ದೊಂದು ಸ್ಕ್ರಿಪ್ಟ್ನ ಕೊಟ್ಟರೆ ಸಾಕು, ಇಡೀ ವಿಡಿಯೋನೇ ರೆಡಿ ಮಾಡಿ ಕೊಟ್ಬಿಡುತ್ತೆ. ವಿಡಿಯೋ ವಿಜುವಲ್ಸ್ ಅಂದ ಹಿಡಿದು ವಾಯ್ಸ್ ಓವರಿಂದ ಹಿಡಿದು ಎಲ್ಲಾನು AI ಮಾಡಿರುತ್ತೆ. ಅಂಥ ವಿಡಿಯೋಗಳಿಗೂ ಕೂಡ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಅಂತೂ ಗ್ಯಾರಂಟಿ ಬರುತ್ತೆ 100%. ಆದರೆ ಅದು ಕೂಡ ನಿಮಗೆ ಚಾನಲ್ ಮಾನಿಟೈಸ್ ಆಗಲ್ಲ ಅಂಥ ವಿಡಿಯೋಗಳನ್ನೇನಾದರೂ ಯೂಸ್ ಮಾಡ್ಕೊಂಡಿದ್ರೆ ನೀವು. ಯಾಕಂದರೆ ಅದರಲ್ಲೂ ಕೂಡ ನಿಮ್ದು ಯಾವುದೇ ಎಫರ್ಟ್ ಇಲ್ಲ. ಅದರಲ್ಲಿ ಬರೀ ನೀವೊಂದು ಏನೋ ಸ್ಕ್ರಿಪ್ಟ್ ಕೊಟ್ಟು ಒಂದು ವಿಡಿಯೋನ ರೆಡಿ ಮಾಡ್ಕೊಂಡಿದ್ದೀರಾ, ಅದನ್ನು ಡೌನ್ಲೋಡ್ ಮಾಡಿಬಿಟ್ಟು ಸೀದಾ ಅಪ್ಲೋಡ್ ಮಾಡಿದ್ದೀರಾ. ಅಷ್ಟು ಬಿಟ್ಟರೆ ಅದರಲ್ಲಿ ನಿಮ್ದು ಯಾವುದೇ ಎಫರ್ಟು ಇಲ್ಲ, ನೀವು ಯಾವುದೇ ಕಷ್ಟನೂ ಪಟ್ಟಿಲ್ಲ ಅದರಲ್ಲಿ. ಹಾಗಾಗಿ ಅಂಥ ವಿಡಿಯೋಗಳಿಗೂ ಕೂಡ ಮಾನಿಟೈಸ್ ಆಗಲ್ಲ. ಚಾನಲ್ ಮಾನಿಟೈಸ್ ಆಗೋದಕ್ಕೆ ಲಾಂಗ್ ವಿಡಿಯೋಸ್ಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಶಾರ್ಟ್ಸ್ಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಶಾರ್ಟ್ಸಿಂದ ವಾಚ್ ಅವರ್ ಆ್ಯಡ್ ಆಗದೆ ಇರ್ಬೋದು, ಆದರೆ ಸಬ್ಸ್ಕ್ರೈಬರ್ಸ್ ಅಂತೂ ಅದರಿಂದ ಬರ್ತಾರೆ. ಅಕಸ್ಮಾತ್ ಶಾರ್ಟ್ಸು ವೈರಲ್ ಹೋಗಿದ್ದಾಗ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಏನಾದರೂ ಬಂದಿತ್ತು ಅಂತಂದರೆ ಆ ವ್ಯೂಸಿಂದನೇ ಚಾನಲ್ ಮಾನಿಟೈಸ್ ಮಾಡ್ಕೊಡೋಕ್ಕಾಗತ್ತೆ. ಆದರೆ ಆ ಶಾರ್ಟ್ಸ್ಗಳನ್ನೇ ನಾವು ಈ ಥರ ತಪ್ಪು ಮಾಡಿ ಹಾಕಿದಾಗ, ಅಂದರೆ ಶಾರ್ಟ್ಸ್ಗಳನ್ನ ನಾನು ಇವಾಗ ಹೇಳ್ದಂಗೆನೇ ಇಷ್ಟೊತ್ತು
ಏನೋ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ಕೊಳ್ಳೋದಾಗ್ಲಿ ಅಥವಾ AI ವಿಡಿಯೋಗಳನ್ನ ಯೂಸ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಯಾವುದೇ ಮೂವಿ ಕ್ಲಿಪ್ಪಿಂಗ್ಗಳನ್ನ ಅಥವಾ ಸೀರಿಯಲ್ ಕ್ಲಿಪ್ಪಿಂಗ್ಗಳನ್ನ ಯೂಸ್ ಮಾಡ್ಕೊಳ್ಳೋದಾಗ್ಲಿ ಏನೇ ಮಾಡಿದ್ರು ಕೂಡ ಶಾರ್ಟ್ಸ್ಗಳಲ್ಲಿ ಈ ತರ ಹುಷಾರಾಗಿ ಮಾಡಿ. ಜಾಸ್ತಿ ಮಾಡೋದು ಶಾರ್ಟ್ಸ್ಗಳಲ್ಲಿ, ಲಾಂಗ್ ವಿಡಿಯೋಗಿಂತ ಜಾಸ್ತಿ ಶಾರ್ಟ್ಸ್ಗಳನ್ನೇ ಈ ತಪ್ಪು ಮಾಡೋದು ಶಾರ್ಟ್ಸ್ಗಳಲ್ಲಿ. ಹಾಗಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಅಂತ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ಏನು ಶಾರ್ಟ್ಸ್ ಇಂದ ವಾಚ್ ಓವರ್ ಆ್ಯಡ್ ಆಗಲ್ವಲ್ಲ, ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಕೊಬಹುದು. ಲಾಂಗ್ ವಿಡಿಯೋ ಎಷ್ಟು ಮುಖ್ಯನೋ ಶಾರ್ಟ್ಸ್ ವಿಡಿಯೋನು ಅಷ್ಟೇ ಮುಖ್ಯ. ಲಾಂಗ್ ವಿಡಿಯೋ ಚೆಕ್ ಮಾಡ್ದಂಗೆ ಶಾರ್ಟ್ಸ್ಗಳನ್ನು ಕೂಡ ಚೆಕ್ ಮಾಡ್ತಾರೆ. ಅದರಲ್ಲೂ ಕೂಡ ಸಣ್ಣ ಮಿಸ್ಟೇಕ್ ಇದ್ರೂ ಕೂಡ ಏನು ಮಾನಿಟೈಸ್ ಆಗಲ್ಲ. ಹಾಗಾಗಿ ಹೇಳಿದ್ದಷ್ಟೇ ಇವತ್ತು ಈ ವಿಷಯನ. ಇದನ್ನೆಲ್ಲನೂ ತಿಳ್ಕೊಂಡು ನೀವು ವಿಡಿಯೋಗಳನ್ನ ಮಾಡಿ. ಈ ತರ ವಿಡಿಯೋಗಳನ್ನ ನೀವು ಅಪ್ಲೋಡ್ ಮಾಡಿದ್ದೀರಾ ಅಂತಂದ್ರೆ 100% ಚಾನಲ್ ಮಾನಿಟೈಸ್ ಆಗಲ್ಲ. ಅಕಸ್ಮಾತ್ ಮಾನಿಟೈಸ್ ಆಗಿದ್ರೆ ಡಿಮಾನಿಟೈಸ್ ಆಗುತ್ತೆ, ಗ್ಯಾರಂಟಿ ಆಗುತ್ತೆ. ಜೊತೆನಲ್ಲಿ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಈ ತರ ವಿಡಿಯೋಗಳನ್ನ ಹಾಕ್ಬಾರ್ದ ತುಂಬಾ ಜನ ಹಾಕ್ತಿರ್ತಾರೆ. ಏನು ಇವಾಗಂತೂ ಇದು ತುಂಬಾ ಜನ ಹಾಕ್ತಾನೆ ಇರ್ತಾರೆ. ಅವ್ರಿಗೆ ಯಾವ್ದು ಪ್ರಾಬ್ಲಮ್ಸ್ ಇಲ್ವಾ ಅಂತಂದ್ರೆ ಈ ತರ ವಿಡಿಯೋನ ಹಾಕಿ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ಕೊಂಡು ನೀವು ಯಾರ್ದೋ ವಿಡಿಯೋನ ಡೌನ್ಲೋಡ್ ಮಾಡೋದಕ್ಕಿಂತ ನೀವೇ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿ ಹಾಕಿ. ಅಕಸ್ಮಾತ್ ಟ್ರೆಂಡಿಂಗ್ ಅಲ್ಲಿರೋ ವಿಡಿಯೋ ಅದು ಚೆನ್ನಾಗಿ ವ್ಯೂಸ್ ಬಂದಿದೆ ಅಂತ ಹಾಕಿದೀರಾ ಅಂತಂದ್ರೆ ಅಟ್ಲೀಸ್ಟ್ ನಿಮ್ದು ಅದರಲ್ಲಿ ಒಂದು ಏನಾದ್ರೂ ವ್ಯಾಲ್ಯೂನ ಆಡ್ ಮಾಡಿ. ಅಂದ್ರೆ ನಿಮ್ಮ ವಾಯ್ಸ್ ಆಗ್ಲಿ ಅಥವಾ ನಿಮ್ಮ ಫೇಸ್ ಆಗ್ಲಿ, ನಿಮ್ಮ ಫೇಸ್ ರಿಯಾಕ್ಷನ್ ಆಗ್ಲಿ ಅಥವಾ ವಾಯ್ಸ್ ರಿಯಾಕ್ಷನ್ ಆಗ್ಲಿ ಕೊಡ್ಬೇಕು. ಅದರಲ್ಲಿ ನಿಮ್ದು ವಾಯ್ಸು ಇಲ್ಲ, ಫೇಸು ಇಲ್ಲ, ಅದರಲ್ಲಿ ಏನೂ ಇಲ್ಲ ಅಂತಂದ್ರೆ ಆ ತರ ವಿಡಿಯೋಗಳಿಗೆ ಅದು ಓಕೆ ಆಗಲ್ಲ. ಅಂಥದ್ದೆಲ್ಲನೂ ರಿಜೆಕ್ಟ್ ಮಾಡ್ತಾರೆ, ಮಾನಿಟೈಸ್ ಆಗಲ್ಲ. ಕಮ್ಯುನಿಟಿ ಸ್ಟ್ರೈಕ್ ಬರ್ಬೋದು, ಆಮೇಲೆ ಏನು ಚಾನಲ್ ಡಿಲೀಟ್ ಆಗ್ಬೋದು. ಇಷ್ಟಂತೂ ಗ್ಯಾರಂಟಿ ಆಗುತ್ತೆ. ಅಂಥ ವಿಡಿಯೋಗಳನ್ನ ಹಾಕಕ್ಕೆ ಹೋಗ್ಬೇಡಿ. ಮೂವೀಸ್ಗಳನ್ನ ಡೌನ್ಲೋಡ್ ಮಾಡಿ ಹಾಕೋದು, ಅದ್ರ ಬಗ್ಗೆ ರಿಯಾಕ್ಷನ್ ಕೊಡೋದಾದ್ರೆ ಕೊಡಿ. ನಿಮ್ಮ ವಾಯ್ಸ್ನ ಅದರಲ್ಲಿ ಆ್ಯಡ್ ಮಾಡಿ, ನಾನು ಹೇಳ್ದಂಗೆ ನಿಮ್ಮ ವಾಯ್ಸ್ನ ಆ್ಯಡ್ ಮಾಡಿ ರಿಯಾಕ್ಷನ್ ಮಾಡಿ, ಅಥವಾ ನಿಮ್ಮ ಫೇಸ್ ಏನು ವಿಜುವಲ್ನ ಆ್ಯಡ್ ಮಾಡಿ ರಿಯಾಕ್ಷನ್ ಕೊಡಿ. ಆ ಥರ ಇರೋದಕ್ಕೆ ಓಕೆ ಇದಾಗುತ್ತೆ. ಯಾಕಂದ್ರೆ ನಿಮ್ದೊಂದು ಸ್ವಲ್ಪನಾದ್ರೂ ಅದರಲ್ಲಿ ವ್ಯಾಲ್ಯೂ ಆ್ಯಡ್ ಆಗಿರುತ್ತೆ. ಅದು ಬಿಟ್ಟು ನೀವು ಬರೀ ಅದೇನಿದೆ ಅದನ್ನ ಹಂಗೆ ತೆಗೆದು ಡೌನ್ಲೋಡ್ ಮಾಡ್ಕೊಂಡು ಈ ಕಡೆ ಅಪ್ಲೋಡ್ ಮಾಡ್ತೀನಿ ಅಂತಂದ್ರೆ ಅಂಥದಕ್ಕೆ ವ್ಯಾಲ್ಯೂ ಇಲ್ಲ. ಅದನ್ನ ಏನೋ ಅಕ್ಸೆಪ್ಟ್ ಕೂಡ ಮಾಡಲ್ಲ ಯೂಟ್ಯೂಬ್. ಹಾಗಾಗಿ ಇಂಥದನ್ನ ಹಾಕಕ್ ಹೋಗ್ಬೇಡಿ. AI ಅಷ್ಟೇನೇನೆ, ಅವರು ಅದರಲ್ಲಿ ವಾಯ್ಸ್ ಓವರ್ ಕೊಟ್ಬಿಟ್ಟು ಮಾಡಿರ್ತಾರೆ ಅಲ್ವಾ, ಅದ್ರ ಬದಲು ನೀವು ಅದಕ್ಕೆ ವಾಯ್ಸ್ ಓವರ್ನ ಕೊಡಿ. ವಿಡಿಯೋ AI ಮಾಡ್ಕೊಡಿ, ಆದ್ರೆ ನೀವು ಅದಕ್ಕೆ ವಾಯ್ಸ್ ಓವರ್ನ ಕೊಡಿ. ಕೆಲವೊಬ್ಬರಿಗೆ ಫೇಸ್ ತೋರ್ಸಕ್ಕೆ ಇಷ್ಟ ಇರಲ್ಲ, ಫೇಸ್ ರಿಯಾಕ್ಷನ್ ಕೊಡೋದಕ್ಕೆ ಅವ್ರಿಗೆ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಕೂಡ ಧೈರ್ಯ ಇರಲ್ಲ. ಅಂಥವ್ರು ಈ ತರ ವಿಡಿಯೋಗೆ ವಾಯ್ಸ್ ಓವರ್ ಆದ್ರೂ ಕೊಡ್ಬೋದು. ಅದರಿಂದ ಏನ್ ಪ್ರಾಬ್ಲಮ್ ಇರಲ್ಲ. ವಾಯ್ಸ್ ಓವರ್ ಆದ್ರೂ ಕೊಟ್ರೆ ಅಟ್ಲೀಸ್ಟ್ ವಾಯ್ಸ್ದಾದ್ರೂ ಆ್ಯಡ್ ಆಗಿರುತ್ತೆ, ನೀವೇ ಅನ್ನೋದು ಗೊತ್ತಾಗುತ್ತೆ, ನಿಮ್ಮ ಎಫರ್ಟ್ ಅದ್ರಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಈ ತರ ವಾಯ್ಸ್ ಆಗ್ಲಿ ಅಥವಾ ಫೇಸ್ ರಿಯಾಕ್ಷನ್ ಆಗ್ಲಿ ಇವೆಲ್ಲಾನು ರಿಯಾಕ್ಷನ್ ಕ್ಯಾಟಗರಿಲೇ ಬರುತ್ತೆ. ಹಾಗಾಗಿ ಇದಕ್ಕೆ ವಾಯ್ಸ್ ಆಗ್ಲಿ ಫೇಸ್ ಆಗ್ಲಿ ಆಡ್ನ ಮಾಡ್ಬೇಕಾಗತ್ತೆ. ಏನು ಇಲ್ದಿರ ಬರೀ ಈ ತರ ಹಾಕಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಆ ಥರ ಮಾಡೋಕೆ ಹೋಗ್ಬೇಡಿ. ಇದೆಲ್ಲ ಯೂಟ್ಯೂಬ್ ಪಾಲಿಸಿಗೆ ವಿರುದ್ಧವಾಗಿರೋದು. ಇದನ್ನ ತಿಳ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿ. ಹೊಸದಾಗಿ ಚಾನಲ್ಗಳನ್ನ ಕ್ರಿಯೇಟ್ ಮಾಡೋರು ಬೇಗ ನಾವು ಏನು ವ್ಯೂಸ್ ತಂದ್ಕೊಂಡ್ಬಿಡ್ಬೇಕು, ನಮ್ಮ ಚಾನಲ್ ಬೇಗ ಮಾನಿಟೈಸ್ ಆಗ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಮಾಡ್ತಾರೆ. ಆ ಥರ ಮಾಡಿದಾಗ ನಿಜವಾಗ್ಲೂ ಅದು ವೇಸ್ಟು. ನಿಮ್ಮ ಟೈಮ್ ಕೂಡ ವೇಸ್ಟು, ನಿಮ್ಮ ಎಫರ್ಟ್ ಕೂಡ ವೇಸ್ಟು. ಅದರಲ್ಲಿ ಯಾವುದೇ ನಿಮ್ಮ ವ್ಯಾಲ್ಯೂ ಅಡಿಷನ್ ಇಲ್ಲದೆ ಇರೋದ್ರಿಂದ ಎಲ್ಲನೂ ವೇಸ್ಟೇ. ಸುಮ್ಮನೆ ಆ ಟೈಮ್ನ ಯಾಕೆ ವೇಸ್ಟ್ ಮಾಡ್ತೀರಾ ಅನಾವಶ್ಯಕವಾಗಿ? ಕಷ್ಟಪಟ್ಟು ಏನಾದರೂ ಮಾಡಿದ್ರೆ ಅಲ್ವಾ ಅದಕ್ಕೆ ವ್ಯಾಲ್ಯೂ ಸಿಗುತ್ತೆ. ನೀವು ಸುಮ್ಮನೆ ಏನೂ ಕಷ್ಟ ಇಲ್ದಿರ ಸುಲಭವಾಗಿ ಬರಬೇಕು ಅಂದರೆ ಏನೂ ಬರಲ್ಲ. ಹಾಗಾಗಿ ಸ್ವಲ್ಪನಾದ್ರೂ ನಿಮ್ಮ ಎಫರ್ಟ್ನ ಹಾಕ್ಬಿಟ್ಟು ಆ ಥರ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಳ್ಳಿ. 100% ಮಾನಿಟೈಸ್ ಆಗುತ್ತೆ. ಇಲ್ಲ ಅಂತಂದ್ರೆ ಮಾನಿಟೈಸ್ ಆದ್ಮೇಲೆ ಏನಾದರೂ ಈ ಥರ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಗ್ಯಾರಂಟಿ ಡಿಮಾನಿಟೈಸ್ ಆಗುತ್ತೆ ಚಾನಲ್ಲು, ಡಿಲೀಟ್ ಕೂಡ ಆಗ್ಬೋದು ಈ ಥರ ವಿಡಿಯೋಗಳನ್ನ ಹಾಕೊಳ್ಳೋದ್ರಿಂದ. ಅಂತ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ತಿಳ್ಕೊಂಡು ಮಾಡಿ. ಸುಮ್ಮನೆ ಅದೇ ಎಲ್ಲರೂ ಮಾಡ್ತಿದ್ದಾರೆ ನಾನು ಮಾಡ್ತಿದ್ದೀನಿ ಅನ್ನೋ ತರ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಯಾರ್ದೇ ವಿಡಿಯೋಗಳನ್ನ ಕಾಪಿ ಮಾಡಿ ಹಾಕೊಳ್ಳೋದು ಅದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಅವ್ರೇನಾದ್ರು ಕಮ್ಯುನಿಟಿ ಸ್ಟ್ರೈಕ್ ಕೊಟ್ರೆ ಅಥವಾ ಕಾಪಿರೈಟ್ ಹಾಕಿದ್ರೆ ಪ್ರಾಬ್ಲಮ್ ನಿಮ್ಗೇನೇನೆ. ನಿಮ್ಮ ಸ್ವಂತ ನೀವ್ ಏನಾದ್ರೂ ಯೋಚನೆ ಮಾಡಿ ಕಂಟೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡಿ ನಿಮ್ದು ಅದ್ರಲ್ಲಿ ಎಫರ್ಟ್ ಇಟ್ಬಿಟ್ಟು ಹಾಕಿದಾಗ ವ್ಯೂಸ್ ಕಮ್ಮಿನೇ ಬರಲಿ, ವ್ಯೂಸ್ ಒಂದೇ ಸಲಿಗೆ ಬೇಗ ಬಂದ್ಬಿಡ್ಲಿ ಅಂತ ಏನೇನೋ ಮಾಡಕ್ ಹೋಗ್ಬೇಡಿ. ವ್ಯೂಸ್ ಎಷ್ಟು ಬರುತ್ತೋ ಅಷ್ಟೇ ಬರಲಿ, ಅದು ಜೆನ್ಯೂನ್ ವ್ಯೂಸ್ ಆಗಿರ್ಬೇಕು. ಇಷ್ಟಪಟ್ಟು ವಿಡಿಯೋನ ನೋಡಿ ಬರೋವಂಥ ವ್ಯೂಸ್ ಆಗಿದ್ರೆ ಅಂಥದಕ್ಕೆ ವ್ಯಾಲ್ಯೂ ಇರುತ್ತೆ. ಈ ಥರ ಎಲ್ಲ ಮಾಡಿದ್ರೆ ವ್ಯಾಲ್ಯೂ ಬರಲ್ಲ. ಅದಕ್ಕೆ ಅರ್ಥ ಮಾಡಿಕೊಂಡು ನೀಟಾಗಿ ಅರ್ಥ ಮಾಡಿಕೊಂಡು ಒಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಕಷ್ಟಪಟ್ಟು ವಿಡಿಯೋಗಳನ್ನ ಮಾಡಿ ನಿಮಗೂ ಏನಾದರೂ ಯೂಟ್ಯೂಬಲ್ಲಿ
ಒಂದು ಲೆವೆಲ್ಗೆ ಹೋಗ್ಬೇಕು ಅನ್ನೋ ಆಸೆ ಇತ್ತು ಅಂತಂದ್ರೆ ಕಷ್ಟಪಟ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಆಗುತ್ತೆ. ಇವತ್ತಲ್ಲ ನಾಳೆ 100% ಆಗುತ್ತೆ. ಇವತ್ತು ಬರ್ದೇ ಇರೋ ಇವತ್ತು ಒಂದು 50 ವ್ಯೂಸ್ ಬಂದಿರ್ಬೋದು, ಆ ವಿಡಿಯೋಗೆ ಮುಂದೊಂದು ದಿನ ಇನ್ನೊಂದಷ್ಟು ಒಂದು 50,000 ವ್ಯೂಸ್ ಗ್ಯಾರಂಟಿ ಬಂದೇ ಬರುತ್ತೆ. ಒಂದು ವಿಡಿಯೋ ಕ್ಲಿಕ್ ಆಗಬೇಕು ಅಷ್ಟೇನೆ. ಯಾವುದಾದ್ರೂ ಒಂದನ್ನ ನಮಗೆ ವೈರಲ್ ಹೋಗೋದಕ್ಕೆ ಕೊಟ್ಟರು ಅಂತಂದ್ರೆ ಅದರಿಂದ ಇನ್ನೊಂದಷ್ಟು ವಿಡಿಯೋಗಳು ವೈರಲ್ ಹೋಗುತ್ತೆ, ಇನ್ನೊಂದಷ್ಟು ಜನ ಅದನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಹೊಸದಾಗಿ ನಿಮ್ಮ ವಿಡಿಯೋಗಳನ್ನ ನೋಡೋರು ಆ ವಿಡಿಯೋದಲ್ಲಿ ಏನಾದರೂ ಅದಕ್ಕೆ ಅವ್ರಿಗೆ ಇಷ್ಟ ಆಗುವಂಥ ವಿಷಯ ಸಿಕ್ತು ಅಂತಂದ್ರೆ ಒಂದು ವಿಡಿಯೋ ನೋಡಿದವರು ನಿಮ್ಮ ಹಿಂದೆ ಇನ್ನೊಂದು 10 ವಿಡಿಯೋಗಳನ್ನ ಗ್ಯಾರಂಟಿ ನೋಡ್ತಾರೆ. ಹಂಗಾಗಿ ಎಫರ್ಟ್ ಹಾಕ್ಬಿಟ್ಟು ವಿಡಿಯೋಗಳನ್ನ ಮಾಡಿ ಒಳ್ಳೆ ವಿಷಯಗಳನ್ನ ಕೊಡಿ ಅಷ್ಟೇನೆ. ಸುಮ್ಮನೆ ಕಷ್ಟನೇ ಪಡ್ದಿರಾ ಅಡ್ಡದಾರಿ ಹಿಡಿದು ನಾವು ಏನೋ ಮಾಡ್ತೀವಿ ಅಂತಂದ್ರೆ ಅದಾಗಲ್ಲ. ಇದು ಇವತ್ತಿನ ವಿಷಯ. ವಿಡಿಯೋಗಳನ್ನ ಮಾಡೋರು ಹುಷಾರಾಗಿ ನೋಡ್ಕೊಂಡು ಮಾಡಿ, ಎಫರ್ಟ್ ಹಾಕಿ ಮಾಡಿ ಅಂತ ಹೇಳ್ತೀನಿ. ಈ ಥರ ವಿಡಿಯೋಗಳು ಈಗ ಹೇಳ್ದಂಗೆ ಗ್ರೀನ್ ಸ್ಕ್ರೀನ್ ಆಗಲಿ ಅಥವಾ ಡೌನ್ಲೋಡ್ ಮಾಡಿ ಮೂವಿಗಳನ್ನಾಗಲಿ ಅಥವಾ ಸೀರಿಯಲ್ಗಳನ್ನಾಗಲಿ ವಿಜುವಲ್ಸ್ಗಳನ್ನ ಡೌನ್ಲೋಡ್ ಮಾಡಿ ಕ್ಲಿಪ್ಪಿಂಗ್ಸ್ನ ಹಾಕ್ಕೊಳ್ಳೋದಾಗಲಿ ಅಥವಾ AI ಯೂಸ್ ಮಾಡ್ಕೊಂಡು ಮಾಡೋದಾಗಲಿ ಯಾವುದೇ ಮಾಡಿದ್ರು ಅದರಲ್ಲಿ ನಿಮ್ಮ ವಾಯ್ಸ್ ಆಗಲಿ ಫೇಸ್ ಆಗಲಿ ರಿಯಾಕ್ಷನ್ಸ್ ಇರೋ ಥರ ಮಾಡ್ಕೊಳ್ಳಿ. ನಿಮ್ಮ ವ್ಯಾಲ್ಯೂನ ಸ್ವಲ್ಪನಾದರೂ ಅದರಲ್ಲಿ ಆ್ಯಡ್ ಮಾಡಿ, ಆವಾಗ ನಿಮ್ಮ ಚಾನಲ್ ಮಾನಿಟೈಸಿಗೆ ಬರುತ್ತೆ. ಇಲ್ಲ ಅಂತಂದರೆ ಮಾನಿಟೈಸ್ ಆಗಲ್ಲ. ಮಾನಿಟೈಸ್ ಆಗಿರೋ ಚಾನಲ್ ಡಿಮಾನಿಟೈಸ್ ಕೂಡ ಆಗುತ್ತೆ ಅಥವಾ ಡಿಲೀಟ್ ಕೂಡ ಆಗ್ಬೋದು. ಇಷ್ಟು ಇವತ್ತಿನ ವಿಷಯ. ಇದೇನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆನಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಹೈಪ್ ಮಾಡೋದ್ರಿಂದ ನನ್ನ ವಿಡಿಯೋ ಇನ್ನೊಂದಷ್ಟು ಜನಕ್ಕೆ ಸಜೆಸ್ಟ್ ಹೋಗುತ್ತೆ. ಇನ್ನು ಯಾರಾದರೂ ಹೊಸದಾಗಿ ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊತಾ ಇರೋರಿಗೆ, ಮಾಡಬೇಕು ಅಂತ ಇರೋರಿಗೆ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನನಗೆ ಗೊತ್ತಿರೋಷ್ಟನ್ನ ನಾನು ಸಿಂಪಲ್ ಆಗಿ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕೂಡ ಬರೀರಿ ಕಮೆಂಟಲ್ಲಿ ಅಂತ ಕೇಳ್ಕೊತೀನಿ. ಇಲ್ಲಿ ತನಕ ವಿಡಿಯೋ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.